ಸ್ನೇಹಿತರೆ ನಮಸ್ತೆ. ನಾನಿವಾಗ ಎಲ್ಲಿಯಪ್ಪ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವೀಗ ನೋಡ್ತಾ ಇರ್ಬೋದು ಪ್ರಸನ್ನ ಥಿಯೇಟ್ರು. ಇದು ಒಂದು ದೊಡ್ಡ ಚಿತ್ರಮಂದಿರ. ಇವಾಗ ಏನಪ್ಪಾ ಅಂದ್ರೆ ಮಾರ್ಚ್ 17ನೇ ತಾರೀಕು ನಮ್ಮ ಅಪ್ಪು ಏನು ಪುನೀತ್ ರಾಜ್ಕುಮಾರ್ ಏನಿದ್ದಾರೆ ಅವರ ಹುಟ್ಟುಹಬ್ಬ ಇದೆ. ಅದ್ರ ಸಲುವಾಗಿ ಅಪ್ಪು ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು 14ನೇ ತಾರೀಕು ಫಿಕ್ಸ್ ಆಗಿರುವಂತದ್ದು. ಇವಾಗ ಎಲ್ಲಾ ಕಡೆ ಒಂದು ತಿಂಗಳಿನಿಂದ ಪ್ರಚಾರ ಆಗ್ತಾ ಇದೆ. ಅಪ್ಪು ಅಭಿಮಾನಿಗಳು ಯಾರೆಲ್ಲ ಇದ್ದಾರೆ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು ಬುಕ್ ಮೈ ಶೋದಲ್ಲಿ ಬುಕಿಂಗ್ಸ್ ನ ಬಿಟ್ಟು 1 ಅವರ್ 2 ಅವರ್ಲೆ ಬೆಳಗ್ಗೆ ಶೋ ಮಾರ್ನಿಂಗ್ ಶೋ ಏನಿತ್ತು 2-3 ಥಿಯೇಟರ್ಗಳಲ್ಲಿ ಆಲ್ರೆಡಿ ಸೋಲ್ಡ್ ಔಟ್ ಆಗಿದ್ದಾವೆ. ಎಲ್ಲಾ ಚಿತ್ರಮಂದಿರಗಳಲ್ಲೂ ಕೂಡ 150 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನನಗೆ ಇವಾಗ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ಇದು ನಾರ್ಮಲ್ ಆಗಿ ನಡೀತಾ ಇತ್ತು. ಬಟ್ ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ದರ್ಶನ್ ಅವರ ಕರಿಯ ಸಿನಿಮಾ ಬಂದ್ಬಿಟ್ಟು ಇದೇ ತಿಂಗಳು 14ನೇ ತಾರೀಕು ರಿಲೀಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬುಕ್ ಮೈ ಶೋದಲ್ಲಿ ಆಲ್ರೆಡಿ ಕೂಡ ನೀವು ನೋಡ್ಬೋದು. ಬುಕ್ ಮೈ ಶೋ ಬೇಕಾದ್ರೆ ತೆಗೆದು ನೋಡ್ಬಿಡಿ. ಏನು ಅಂದ್ರೆ ಅದ್ರಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಬುಕ್ ಮಾಡ್ಕೊಳಂಗಿದ್ರೆ ಬುಕ್ ಮಾಡ್ಕೋಬೇಕು ಅಂತ. ಪ್ರಸನ್ನ ಥಿಯೇಟರ್ ಇರುವಂತದ್ದು ಅದರಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ ಈ ಟೈಮಲ್ಲಿ ಬೇಕಿತ್ತ ಅಂತ ಹೇಳ್ಬಿಟ್ಟು ಎಲ್ಲಾ ಅಭಿಮಾನಿಗಳು ಕೂಡ ಕೇಳುವಂತದ್ದು. ದರ್ಶನ್ ಅಭಿಮಾನಿಗಳಾಗಿರ್ಬೋದು, ಅದೇ ರೀತಿ ಅಪ್ಪು ಅಭಿಮಾನಿಗಳಾಗಿರ್ಬೋದು, ಏನ್ ನಡೀತಾ ಇದೆ ಇಲ್ಲಿ ಕಾಂಟ್ರವರ್ಸಿ ಮಾಡ್ಬೇಕು ಅಂತಾನೆ ಇದಾರ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಸ್ಟಾರಿಸಂ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಫ್ಯಾನು ಅಥವಾ ನಮ್ಮ ಅಭಿಮಾನಿ ಅಥವಾ ನಮ್ಮ ಹೀರೋ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸ್ಟಾರಿಸಂ ನಡೀತಾ ಇದೆ. ಪುನೀತ್ ಅವರಾಗಿರ್ಬೋದು, ಅದೇ ರೀತಿ ದರ್ಶನ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಇನ್ನು ಹಲವಾರು ಹೀರೋಗಳಾಗಿರ್ಬೋದು. ಈ ರೀತಿ ನಡೀತಾ ಇರೋ ಟೈಮಲ್ಲಿ ಇದು ಬೇಕಿತ್ತಾ, ಬೇಕು ಅಂತಾನೆ ಮಾಡಿದಾರ ಅನ್ನೋ ಒಂದು ರೂಪ ತಾಳುವಂತದ್ದು. ಇವಾಗ ಅದರ ಅಭಿಮಾನಿಗಳ ಜೊತೆ ಅದೇ ರೀತಿ ದರ್ಶನ್ ಅವರ ಅಭಿಮಾನಿ ಜೊತೆ ಮಾತಾಡಿದಾಗ ಹೇಳಿತು ಅಂದ್ರೆ ಇದಕ್ಕೂ ದರ್ಶನ್ ಅವರಿಗೂ ಅದೇ ರೀತಿ ದರ್ಶನ್ ಅವರ ಅಭಿಮಾನಿಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದನ್ನ ಮಾಡಿರುವಂತದ್ದು ಯಾರಪ್ಪ ಅಂದ್ರೆ ಡಿಸ್ಟ್ರಿಬ್ಯೂಟರ್. ಸುಮ್ನೆ ಏನು ಯಾವುದೇ ರೀತಿ ಕಲೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾನ ತರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈ ರೀತಿಯ ಮಾಹಿತಿಗಳು ಕೂಡ ಬರ್ತಾ ಇದೆ. ಇನ್ನೊಂದೇನಪ್ಪಾ ಅಂದ್ರೆ ಬೇಕಾದಷ್ಟು ಡೇಟ್ಗಳಿಸಿದ್ರು, ಬೇರೆ ಬೇರೆ ಡೇಟ್ಗಳಿಗೆ ಮಾಡ್ಬೋದಾಗಿತ್ತು. ಬಟ್ 14ನೇ ತಾರೀಕಿಗೆ ಏನಕ್ಕೆ ರಿಲೀಸ್ ಮಾಡ್ತಾ ಇದ್ರೆ ಈಗ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಅದೇ ರೀತಿ ಇದರಲ್ಲಿ ಕಾಣದ ಕೈಗಳು ಏನಾದ್ರು ಇದೆಯಾ ತಂದಿಡುವಂತ ಕೆಲಸಗಳನ್ನ ಮಾಡ್ತಾ ಇದಾರೆ. ಆಲ್ರೆಡಿ ಏನಪ್ಪಾ ಅಂದ್ರೆ ಡಿ ಬಾಸ್ ಅವರು ನೀವು ನೋಡ್ದಂಗೆ ಹಲವಾರು ಕೆಲವೊಂದು ಬೇರೆ ಬೇರೆ ಇದರಲ್ಲಿ ಸಿಕ್ಕಾಕೊಂಡು ಇವಾಗ ಒಂದು ಹೊಸ ಸಿನಿಮಾಗೆ ಅಂದ್ರೆ ಡೆವಿಲ್ ಅನ್ನೋ ಸಿನಿಮಾಗೆ ಇವಾಗ ಮತ್ತೆ ಆಕ್ಟ್ ಮಾಡಕ್ಕೆ ರೆಡಿಯಾಗಿ ಹೋಗಿದ್ದಾರೆ. ಬಟ್ ಈ ಟೈಮಲ್ಲಿ ಮತ್ತೊಂದ್ಸತಿ ಇದ್ ಬೇಕಿತ್ತ ಅಂತ ಹೇಳ್ಬಿಟ್ಟು ಅವ್ರ ಅಭಿಮಾನಿಗಳು ಹೇಳ್ತಿರುವಂತದ್ದು. ಇದೇನಾದ್ರು ದರ್ಶನ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅನ್ನೋದು ನನ್ನ ಅನಿಸಿಕೆ. ಬಟ್ ದರ್ಶನ್ ಅವ್ರಿಗೂ ಏನಾದ್ರು ಗೊತ್ತಾದ್ರೆ ಇದ್ರ ಮುಂದೆ ಏನ್ ತಗೋತಾರೋ ಅಂತ ಹೇಳ್ಬಿಟ್ಟು ಏನ್ ಕ್ರಮನ ತಗೋತಾರೋ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾಯ್ತಾ ಇದೀವಿ. ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ. ಅಪ್ಪು ಅಭಿಮಾನಿ ಆಗಿರ್ಬೋದು, ಅದೇ ರೀತಿ ದರ್ಶನ್ ಅಭಿಮಾನಿ ಆಗಿರ್ಬೋದು, ನಿಮಗೆ ಹೇಗೆ ಇದನ್ನ ಅರ್ಗಿಸ್ಕೊಳಕ್ ಅಂತ ಹೇಳ್ಬಿಟ್ಟು ನನಗಂತೂ ತಡ್ಕೊಳಕ್ ಆಗ್ತಲ್ಲ. ನೋಡಿದ ತಕ್ಷಣ ಏನಪ್ಪಾ ಇದು ಪ್ರಸನ್ನ ಥಿಯೇಟರ್ ಅಲ್ಲಿ ಈ ರೀತಿ ಬಂದ್ಬಿಡ್ತಾ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಇವಾಗ ತಾನೇ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದೆ. ಓಕೆ, ಬೇರೆ 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 ಭಾಷೆಯವರು ನಮ್ಮ ಚಿತ್ರನ ಈಗ ವಾಪಸ್ ಬಂದು ನೋಡ್ತಾ ಇರುವಂತಹ ಒಂದು ಟೈಮಲ್ಲಿ ಈ ರೀತಿಯಾಗ ಮಾಡಬೇಕಾಗಿತ್ತ? ಇದು ಒಂದ್ ರೀತಿ ಏನು ಅಂದ್ರೆ ಬೇಕು ಅಂತಾನೆ ಕಾಂಟ್ರವರ್ಸಿ, ಬೇಕು ಅಂತಾನೆ ಸ್ಟಾರಿಸಂ ಮಾಡೋ ರೀತಿ ಅಂತ ಕಾಣ್ತಾ ಇದೆ. ನೋಡೋಣ ಇದು ದರ್ಶನ್ ಅವ್ರಿಗೆ ಗೊತ್ತಾಗಿ ಏನಾದ್ರು ಕ್ರಮನ ಕೈಗೊಳ್ತಾರೆ ಅಂತ ನೋಡೋಣ.